ಎಸ್ ಹೇಳಿ ಇವ್ರೆ. The offenses alleged are 341, 355, 504 and 506. ಹ್ಮ್ ಒಂದು ದರ್ಗಾ ಇದೆ, ದರ್ಗಾ ಹಜರತ್ ಕಂಬಲ್ ಪೋಷ್ ಅಂತ, ಹಾ. ವಿಚ್ ಕಮ್ಸ್ ಅಂಡರ್ ದ ವಕ್ಫ್ ಬೋರ್ಡ್. ಹೌದು 2012 ಅಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ, ಸರಿ. ಅಕ್ಯೂಸ್ಡ್ ಹಿಯರಿನ್. ಆ ರಿಟ್ ಪಿಟಿಷನ್ ನಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ. ಹ್ಮ್ ಆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು, ಅಬ್ಜೆಕ್ಷನ್ಸ್ ಯಾರಾದ್ರೂ ಕೊಡೋಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ಗೆ ಅಂತ ಹೇಳಿರ್ತಾರೆ. ಹ್ಮ್ ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗ್ಬೇಕಾದ್ರೆ ಹ್ಮ್ ಅಕ್ಯೂಸ್ಡ್ ಬಂದು ಥ್ರೆಟನ್ ಮಾಡಿ ಹೊಡಿಯಕ್ ಬಂದ್ರು ಅಂತ ಕಂಪ್ಲೇಂಟ್. ಇಬ್ರು ಎವಿಡೆನ್ಸ್ ಇದೆ, PW4 ಅಂಡ್ PW6. PW6. ದಯವಿಟ್ಟು ಅವ್ರದ್ದು ಓದ್ಬಿಡಿ. PW4 says he reiterates basically. PW6 ರೀಟ್ರೇಟ್ಸ್ ಅಲ್ಲ, ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಓದಿ ನೀವು, ಕ್ರಾಸ್ ಎಕ್ಸಾಮಿನೇಷನ್ ಆಗಿಲ್ಲ. ಓದ್ಬಿಡಿ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ? ಅಡ್ವೊಕೇಟ್ ವಾಸ್ ನಾಟ್ ಪ್ರೆಸೆಂಟ್ ಆನ್ ದಟ್ ಡೇ. ಆ ಅಡ್ವೊಕೇಟ್ ಪ್ರೆಸೆಂಟ್ ಇರ್ಲಿಲ್ವಂತೆ ಅವತ್ತು. ಇಲ್ಲ ಅವ್ನ್ ಕರೆದ್ರೆ ನಿಮ್ ಅಕ್ಯೂಸ್ಟು ಅವನಿಗೆ ದುಡ್ಡು ಕಾಸು ಕೊಟ್ಟು ಕೇಸ್ ಮಾಡಿಸ್ಲಿಲ್ಲ. ಅವನು ಲಾಯರ್ಗೆ ಟಕಾಯಿಸ್ಬಿಟ್ಟ. ಅವನು ಅಲ್ಲಿ ಬರ್ದಿದ್ದಾರೆ ನೋಡಿ, ಆರ್ಡರ್ ಶೀಟ್ ತೆಗೆದು ನೋಡಿ, ರೆಲೆವೆಂಟ್ ಡೇದು ತೆಗೆದು ನೋಡಿದ್ದೀರಾ? ನೋಡಿ, ಬೇಕಾದ್ರೆ ಟ್ರಯಲ್ ಕೋರ್ಟ್ ರೆಕಾರ್ಡ್ ಕೊಡ್ತೀನಿ, ನೋಡಿ ಅಲ್ಲಿದೆ, ನೋಡಿ ಸ್ವಲ್ಪ ರೆಲೆವೆಂಟ್ ಡೇಟ್ ನೋಡಿ ಏನ್ ಮಾಡಿದ್ದಾರೆ ಅಂತ. ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಟ್ ನೋಡಿ, ಲಾಯರು ಅಕ್ಯೂಸ್ಟ್. ಫಸ್ಟ್ ಎಲ್ಲ ಟ್ರೈ ಮಾಡಿದ್ರಿ ಹಾಸ್ಟೈಲ್ ಮಾಡ್ಸಕ್ಕೆ, ಅದಾಗ್ಲಿಲ್ಲ. ಆಮೇಲೆ ಟ್ರಯಲ್ಗೆ ಬಂತು, ಅಲ್ಲಿ ಟೈಮ್ ಕೇಳಿದ್ರಿ, ಕೊಟ್ಟಿದ್ದಾರೆ. ಇವಾಗ ಅದೆಲ್ಲ ಡಿಸ್ಪ್ಯೂಟ್ ಸಾರ್ಟ್ ಆಗಿ ದ ಕಂಪ್ಲೇಂಟ್ ಇಸ್ ಓನ್ಲಿ ರೆಡಿ ಟು ಸೆಟಲ್ ದ ಮ್ಯಾಟರ್, ಬಟ್ ದ ಕನ್ವಿಕ್ಷನ್ ಸೆಟ್ಲ್ ಅಂದ್ರೆ ಏನು? ಏನು ಜಗಳ ಆಗಿಲ್ಲ ಅಂತ ಇವಾಗ ಒಳ್ಳೆ ಚೆನ್ನಾಗಾಯ್ತಲ್ಲ ಅಂತ. ಹಾಸ್ಟೈಲ್ ಮಾಡೋರ್ಗೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ಲ. ಅವನ್ಗೆ 1 ಲಕ್ಷ ರೂಪಾಯಿ ಫೈನ್ ಹಾಕ್ತಿವಿ, ಸುಮ್ನೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅದಕ್ಕೆ ಕೊಡ್ತಾನ ಕೇಳಿ ಕಂಪ್ಲೇನೆಂಟ್. he said he is going to come before the court if and pay 1 lakh of rupees for having filed a false case. he did not say that. We'll do that and follow the Zahira Habibullah Sheikh and send him to the jail for 1 year. That is what the appellant Take out at Kodri AR 2006 SC 1367. If any complainant does this mischief, this will be the order. Look at this judgment by the Supreme Court. We'll put 1 year jail to the complainant. Will you agree now? Will you agree? ಇಲ್ಲ ನಾನು ಸುಳ್ಳು ಕೇಸ್ ಹಾಕ್ಬಿಟ್ಟೆ, ಆತರ ಏನು ಆಗಿರ್ಲಿಲ್ಲ, ಸುಳ್ಳು ಸಾಕ್ಷಿ ಕೊಟ್ಬಿಟ್ಟು ಒಂದು ಕನ್ವಿಕ್ಷನ್ ತಗೊಂಡಿದ್ದೀನಿ ಅಂತ ಬಂದ್ ಹೇಳ್ತಾನ? ಹೇಳ್ತೀನಿ ಅಂತಂದ್ರೆ ಹೇಳಿ, ಬೇಕಾದ್ರೆ ಅವ್ರನ್ನೇ 1 ವರ್ಷ ಜೈಲಿಗೆ ಕಳ್ಸೋಣ, ಅವಾಗ ಗೊತ್ತಾಗುತ್ತೆ. ಹೇಳೋದಿಲ್ಲ. ವಕೀಲ್ರೆ, ಇಂಥವೆಲ್ಲ ನಿಂತು ಹೋಗ್ಬಿಡ್ಬೇಕು. ಮಾಡಿರೋ ತಪ್ಪನ್ನ ಒಪ್ಕೊಂಡು, ಆಗೋಗ್ಬಿಟ್ಟಿದೆ ಸ್ವಾಮಿ, ಏನೋ ಉದ್ವೇಗದಲ್ಲಿ ಆಯ್ತು, ಏನೋ ನೀವಿದಿರಿ ಕರುಣಾಮಯಿಗಳು, ಒಂದ್ ಸ್ವಲ್ಪ ಜೈಲ್ ಗೀಲ್ ಕಡಿಮೆ ಮಾಡಿ ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂತಂದ್ರೆ ಅವಾಗ ನೋಡೋಣ. ಅದ್ ಬಿಟ್ಬಿಟ್ಟು ಅವ್ನ್ ಕಂಪ್ಲೇನೆಂಟೇ ಬಂದು ಹಾಸ್ಟೈಲ್ ಮಾಡಿಸ್ತೀವಿ ಅಲ್ಲಿ ಹೈಕೋರ್ಟ್ ನಲ್ಲಿ ಅಂತಂದ್ರೆ 1 ವರ್ಷ ಜಡ್ದು ಕಳಿಸ್ತೀನಿ, ನೋಡೋಣ ಅದ್ ಯಾವನ್ ಇಲ್ಲಿ ಮುಂದೆ ಕೇಳ್ತಾನೆ ಅಂತ. ಫಾಲೋ ಮಾಡಿ ಜಡ್ಜ್ಮೆಂಟ್ ನೋಡಿ ಇಟ್ಟಿದ್ದೀನಿ. ನಾನ್ ಲಾಯರ್ ಆಗಿದ್ದದ್ದು. ಇಲ್ಲ ಸರ್, ನಾನು ಅವ್ರು ಏನ್ ಹೇಳಿದ್ರು ಅಂತ ಹೇಳಿದೆ ಅಷ್ಟೇ ಹೊರತು ಬೇರೆ ಅದನ್ನೇ, ಅಂತವೆಲ್ಲ ಹೇಳೋದಕ್ಕೆ ಹೋಗ್ಬಾರ್ದು ಕೋರ್ಟ್ ಮುಂದೆ, ಅದು ಈ ಕೋರ್ಟ್ ಮುಂದೆ. ಸರಿ. ಅಂತವೆಲ್ಲ ಚೇಷ್ಟೆ ಮಾಡಕ್ ಹೋದ್ರೆ ದಟ್ ಈಸ್ ದಿ ಆನ್ಸರ್. AR 2006 SC 1367 is the answer. ಅದರಲ್ಲೂ ಅಷ್ಟೇ, ಆ ವಿಟ್ನೆಸ್ ಸುಳ್ಳು ಹೇಳಿದೀನಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ 1 ವರ್ಷ ಜೈಲಿಗೆ ಕಳಿಸಿದ್ದಾರೆ. ಐ ಆಮ್ ರೆಡಿ ಟು ಪೇ ದ ಫೈನ್. ಎಷ್ಟು ಏನಾಗಿದೆ? ಹೊಡೆದಾಟ ಬಡದಾಟ ಏನಾಗಿದೆ? ಆಗಿಲ್ಲ ಆ ಕಂಪ್ಲೇಂಟ್ ಅಲ್ಲಿ ಹೊಡೆದಾಟ ಬಡದಾಟ ಅಂತ ಏನಿಲ್ಲ, ಶೂ ತೋರ್ಸ್ದ ಅಂತ ಇದೆ. ಶೂ ತೋರ್ಸ್ಬಿಟ್ಟು ಬೈದ ಅಂತ ಇದೆ ಕಂಪ್ಲೇಂಟ್. ಆಮೇಲೆ ಇನ್ನೂ ಒಂದಿದೆಯಲ್ಲ, ಜೀವ ತೆಗಿತೀನಿ ಅಂತ ತಂದಿದ್ದಿದೆ, ಹೇಳ್ದ ಅಂತ. ಮತ್ತೆ ಇಲ್ಲ ಅಂತ ಹೇಳ್ತೀರಿ ನೀವು. ಹೊಡೆದಾಟ ಅಂತ ಏನಾಗಿಲ್ಲ, ಜಗಳ ಆಗಿದೆ ಅಷ್ಟೇ, ಮಾತಾಗಿದೆ ಅಂತ ಕಂಪ್ಲೇಂಟ್ ಇದೆ. ಮಿನಿಮಮ್ ಸೆಂಟೆನ್ಸ್ ಇದೆಯಾ PP ಅವರೇ? ಏನಿಲ್ಲ. ಮಿನಿಮಮ್ ಇದು ಒಂದಿದೆ ಮೈಲಾಟ್, ಇದು 355 ದಲ್ಲೇ 6 ಮಂತ್ ಕೊಟ್ಟಿದಾರ, ಅದು ಆಕ್ಚುಲಿ 2 years ಇರ್ಬೇಕು. ಅಲ್ಲ ಇವ್ರೆ, ಮಿನಿಮಮ್ ಸೆಂಟೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ಕನಿಷ್ಠ ಇಷ್ಟು ಕೊಡ್ಲೇಬೇಕು ಜೈಲ್ ಶಿಕ್ಷೆ ಅನ್ನೋದಕ್ಕೆ ಮಿನಿಮಮ್ ಸೆಂಟೆನ್ಸ್ ಅಂತ ಹೇಳೋದು. ಅರ್ಥ ಆಯ್ತಲ್ಲ? ಒಂದು ವೇಳೆ ಈ ಆರೋಪ ಸಾಬೀತಾದರೆ ಕನಿಷ್ಠ ಪಕ್ಷ ಇಷ್ಟು ಶಿಕ್ಷೆ, ಜೈಲ್ ಶಿಕ್ಷೆ ಆಗ್ಲೇಬೇಕು ಅಂತ ಇರ್ಬೇಕು. ಆ ತರ ಇದ್ದಿದ್ರಲ್ಲಿ ನಾವೇನು ಎಕ್ಸರ್ಸೈಸ್ ಮಾಡಕ್ಕಾಗಲ್ಲ. ನೀವು ಅದನ್ನ ನೋಡಿ ಅಂತ ಹೇಳೋದು ನಾನು. ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತಿತ್ತು ಅಂತಂದ್ರೆ ಐ ಹ್ಯಾವ್ ಗಾಟ್ ದಿ ಡಿಸ್ಕ್ರಿಷನ್. ಆರ್ ಇದೆ ಬಿಡಪ್ಪ, ನನ್ಗೆ ಗೊತ್ತು.
ನಾ ಅದಕ್ಕೆ ತೆಗೆದು ಅನ್ಸತಿ ನನಗ್ ನಾನೇ ಕನ್ಫರ್ಮ್ ಮಾಡ್ಕೊಂಡು ನೋಡ್ದೆ ಇಲ್ಲಿ. ಎಷ್ಟು ಫೈನು? ಇನ್ ಜನ್ಮ್ಯಾಪಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು, ಅಷ್ಟು ಫೈನ್ ಹಾಕ್ಬೇಕು, ಅವಾಗ್ಲೇ ಅವ್ರ ದಾರಿಗೆ ಬರೋದು. ಹೌ ಮಚ್? ಟೆಲ್ ಮಿ, ಯು ಆರ್ ಆಕ್ಚುಲಿ ನಾವು ಬೈಯಿಂಗ್ ದಿ ಇಂಪ್ರಿಸನ್ಮೆಂಟ್. ಈ ಕಡೆ ಜೈಲು ಶಿಕ್ಷೆ, ಈ ಕಡೆ ದುಡ್ಡು. ಕೋರ್ಟ್ ಫೀಲ್ಸ್. ನಾನು ಐ ಡು ನಾಟ್ ಐ ಡೋಂಟ್, ನಾನಲ್ಲ ತಪ್ಪು ಮಾಡಿರೋದು ನಿಮ್ ಕ್ಲೈಂಟು. ಅವ್ರು ಸರಿ ಕೊಡಿಸ್ಬೇಕು ಹಣನ. ಅವ್ರು ಕೊಡ್ಸಿದ್ರೆ ಅದೇನು ಇದೆಯೋ ಅದು ಮಾಡ್ಬೇಕು. ಅದ್ರಲ್ಲಿ ಸರ್ಕಾರಕ್ಕೆ ಹಾಕ್ತೀವಿ ಇದರಲ್ಲಿ. ಯಾಕಂದ್ರೆ ಕಂಪ್ಲೇನೆಂಟ್ ಡಸಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್. He wants to tell the falsehood before the court, no? So he doesn't deserve any compensation. It is for you to pay to the state. ಹೇಳಿ ಎಷ್ಟು ಅಂತ ಹೇಳಿ ಇವತ್ತು ಮುಗಿಸೋಣ. He's a mechanic by profession. Anything. ನೋ, ಐ ಡೋಂಟ್. ಸುಂಕದವ್ರ ಮುಂದೆ ಸುಖ ದುಃಖನ ಅಂತ ಗಾದೆ. ಮೆಕ್ಯಾನಿಕ್ ಅವೆಲ್ಲ ಅಂತವನಿದ್ದವನು ಸರಿಯಾಗಿ ಇರ್ಬೇಕಾಗಿತ್ತು. ಮೆಕ್ಯಾನಿಕ್ ಇತ್ತು ಅಂತಾನೆ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ಕೊಂಡು ಇರ್ಬೇಕಾಗಿತ್ತು. ಹೋಗ್ಬಿಟ್ಟು ಗಲಾಟೆ ಮಾಡು ಅಂತ ಹೇಳಿದ್ಯಾ ಸರ್? ಮೆಕ್ಯಾನಿಕ್ ಅಂತ ಅನ್ಬಿಟ್ಟು ಅಥವಾ ಇನ್ನೇನು ಅನ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಲೈಸೆನ್ಸ್ ಇಲ್ಲ ಇಂಥ ಹಲ್ಕ ಕೆಲಸ ಎಲ್ಲ ಮಾಡಕ್ಕೆ. ರೌಡಿಸಮ್ ಇದೆಲ್ಲ. ಬೇರೆ ಯಾರು ಅಲ್ಲ, ನಿಮ್ ಧರ್ಮಗುರುಗಳಿಗೆ ನೀವು ಮಾಡಿದ್ದೀರಾ. ವಕ್ಫ್ ಅಂತಂದ್ರೆ ಏನ್ ಮಾಡ್ತಿದ್ರಲ್ಲಿ? ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ರು ಸರ್. ಅಲ್ಲ, ಇವ್ರೆ ದರ್ಗಕ್ಕೆ ನೋಡ್ಕೋತಾ ಇದ್ರು ಅವ್ರಲ್ಲಿ. ದರ್ಗಾದ ಕಮಿಟಿ ಮೆಂಬರ್ಸ್ ಇತ್ತು. ಹೌದಪ್ಪ, ಅದು ನೋಡ್ಕೋತಾ ಇದ್ರು. ದರ್ಗಾ ಅಂತ ಆಗ್ಬೇಕಾದ್ರೆ ಅಲ್ಲೊಬ್ಬರದ್ದು ಯಾರ್ದೋ ನಿಮ್ಮ ಹಿರಿಯರದು ಸ್ವಲ್ಪ ಮಹಾತ್ಮರಾಗಿರ್ತಕ್ಕಂಥವ್ರದ್ದು ಒಂದು ಸಮಾಧಿ ಇರುತ್ತೆ, ಅದರ ದೇಖ್ಬಾಲ್ ಇರುತ್ತೆ, ಅದಕ್ಕೊಂದು ಉರುಸ್ ಆಗತ್ತೆ, ಅವಾಗ 4 ಆಣಿ 8 ಆಣಿ ದುಡ್ಡು ಬರುತ್ತೆ. ಯಾರಿಗೆ ಏನು ಇದಾಗಿರಲ್ವೋ ಅವರೆಲ್ಲರನ್ನು ಅಲ್ಲೋಗಿ ಬೇಡ್ಕೋತಾರೆ. ಅಲ್ಲಿರ್ತಕ್ಕಂಥ ಮಹಾಮಹಿಮರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಉರುಸ್ ಆಗೋ ತನಕ ದಿನ ನೋಡ್ಬೇಕಲ್ಲ. ಉರುಸ್ನಲ್ಲಿ ಎಲ್ಲರೂ ಬರ್ತಾರೆ, ಸ್ಯಾಂಡಲ್ ಸೇವೆ ಆಗುತ್ತೆ, ಮತ್ತೊಂದಾಗುತ್ತೆ, ಎಲ್ಲ ಆಗುತ್ತೆ. ಮಿಕ್ಕಿದ ದಿನ ಇನ್ನು ಅಲ್ಲಿ ತನಕ ಆಗೋ ತನಕ ಕಾಯೋ 1 ವರ್ಷ ಎಲ್ಲ ನೋಡ್ಬೇಕಲ್ಲ ಒಬ್ರು ಅಲ್ಲಿ ಎಲ್ಲಾನು. ಅದನ್ನ ಮಾಡೋದಕ್ಕಿತ್ತು, ಅದು ಸರಿಯಾಗಿ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ರು. ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆಯ್ತು, ಇಲ್ಲ ಒಂದು ಎಲೆಕ್ಷನ್ ನಡೀಲಿ, ನಿಮ್ಮಲ್ಲೇ ಯಾರು ಅದಕ್ಕೆ ಮಾಡಿಸ್ಕೊಂಡು ಹೋಗ್ತಾರೋ ಅದು ಮಾಡ್ಲಿ ಅಂತ. ಎಲೆಕ್ಷನ್ ನಡೆಯೋ ಟೈಮಲ್ಲಿ ಇವನು ರೌಡಿಸಮ್ ಮಾಡಿದಾನೆ. ಅದನ್ನ ಇವನೇ ಫೈಲ್ ಮಾಡಿದ್ದು ಪಿಟಿಷನ್. ವಾಟ್ ಎವರ್ ಇಟ್ ಈಸ್, ಹೋಗಿ ರೌಡಿಸಮ್ ಮಾಡಿದಾನಲ್ಲ. ಎಲೆಕ್ಷನ್ ಆಗ್ಬೇಕು. How much fine? 10,000 rupees. No, that is too small a amount for the imprisonment. Tell me, by afternoon you tell me, we'll. 20,000. All right, 25,000. Barkoli, hard. Counsel for revision petitioner.